ನಮಸ್ಕಾರ. ಹಿಂದಿನ ಸ್ಕಿಟ್ಟಲ್ಲಿ ನಾನು GST ಆ್ಯಕ್ಟ್ ಯಾವಾಗ ಬಂತು, ಅದರ ಹಿನ್ನೆಲೆ ಮತ್ತು ಪ್ರಾಥಮಿಕವಾಗಿ GST ರಿಟರ್ನ್ ಪ್ರಮುಖವಾದವು ಯಾವಾಗ ಫೈಲ್ ಮಾಡಬೇಕು, ಯಾಕೆ ಮಾಡಬೇಕು, ತೆರಿಗೆ ಸಂಗ್ರಹ ಸರ್ಕಾರಕ್ಕೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ನಾನು ಈ ಸ್ಕಿಟ್ಟಲ್ಲಿ GST ರಿಜಿಸ್ಟ್ರೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, GST ಅಂತಕ್ಕಂಥ ಒಂದು ಆ್ಯಕ್ಟು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಈ ಆ್ಯಕ್ಟ್ ಬಗ್ಗೆ KGST 2017 ಆ್ಯಕ್ಟ್, CGST 2017 ಆ್ಯಕ್ಟ್ ಅಂತ ಎರಡಿದೆ. CGST ಅಂದರೆ ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017 ಆ್ಯಂಡ್ KGST 2017 ಅಂದರೆ ಕರ್ನಾಟಕ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ 2017. ಇನ್ನೊಂದು IGST ಅಂತ ಬರುತ್ತೆ, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆ್ಯಕ್ಟ್ ಅಂತ ಬರುತ್ತೆ. ಸೊ ನಾನು ಅವುಗಳನ್ನು ಕುರಿತು ನಾನು ಇಲ್ಲಿ ಚರ್ಚೆ ಮಾಡಲ್ಲ. ನಾನು ಸಂಪೂರ್ಣವಾಗಿ ತಿಳಿದ ತಜ್ಞನೂ ಅಲ್ಲ. ನೋಡಿ, GST ರಿಜಿಸ್ಟ್ರೇಷನ್ ತೆಗೆದುಕೊಳ್ಬೇಕಾದ್ರೆ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿ ಸರ್ವಿಸ್ ಓರಿಯೆಂಟೆಡ್ ಆಗಿರಲಿ, ಗೂಡ್ಸ್ ಸೇಲ್ ಓರಿಯೆಂಟೆಡ್ ಆಗಲಿ, ಒಂದು ವ್ಯಾಪಾರ ಸಂಸ್ಥೆಯನ್ನು ಬಿಸ್ನೆಸ್ ಪ್ರಮೋಷನ್ ಸ್ಥಾಪನೆ ಮಾಡಬೇಕಂತಂದರೆ ವಾರ್ಷಿಕ 40 ಲಕ್ಷ ವ್ಯಾಪಾರ ವಹಿವಾಟನ್ನು ಹೊಂದಿದರೆ ಮಾತ್ರ GST ರಿಜಿಸ್ಟ್ರೇಷನ್ನ ತೆಗೆದುಕೊಳ್ಳೋದಕ್ಕೆ ಆ ವ್ಯಕ್ತಿ, ಆ ತೆರಿಗೆದಾತ ಎಲಿಜಿಬಲ್. ನೋಡಿ, ಸರ್ಕಾರಕ್ಕೆ ಆದಾಯ ತರ್ತಕ್ಕಂಥವ್ರು ತೆರಿಗೆದಾಯಕ ವ್ಯಕ್ತಿಗಳೇ, GST ಟ್ಯಾಕ್ಸ್ ಪೇಯರ್ ಅಂತ ಕರಿತೀವಿ. GSTP ಅಂತ ನಾವು ಹಿಂದೆ ಅಕೌಂಟ್ಸಿಗೆ ಸಂಬಂಧಪಟ್ಟಂತೆ ಹೇಳಿದ್ದೆ. RTP ಅಂತ ನಾವು ಹೇಳ್ತೀವಿ, ರೆಗ್ಯುಲರ್ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ತೀವಿ. ಡೀಲರ್ ಅಂತ ವ್ಯಾಟಲ್ಲಿ ಕರೀತಾರೆ, ಅದಕ್ಕೆ GSTಯಲ್ಲಿ ಟ್ಯಾಕ್ಸ್ ಪೇಯರ್ ಅಂತ ಕರಿಬೇಕು. RTP ರೆಗ್ಯುಲರ್ ಟ್ಯಾಕ್ಸ್ ಪೇಯರ್ ಅಂತ ಕರಿಬೇಕು, ಅದು GST ಕಾನ್ಸೆಪ್ಟ್. ತೆರಿಗೆ ಪಾವತಿದಾರರು, ತೆರಿಗೆದಾಯಕ ವ್ಯಕ್ತಿಗಳು, ತೆರಿಗೆ ಪಾವತಿದಾರರು ಅಂತ ಹೇಳಬೇಕು. ಡೀಲರ್ ಅಂದರೆ ವ್ಯಾಟ್ ಆ್ಯಕ್ಟಲ್ಲಿ ಡೀಲರ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಅದೇ ಪದವನ್ನು GST ಕೆಲಸ ಮಾಡೋದನ್ನು ಬಳಸ್ತೀವಿ. ಸೊ ಹೀಗೆ GST ರಿಜಿಸ್ಟ್ರೇಷನ್ ತೊಗೋಬೇಕಪ್ಪ ಅಂತಂದರೆ ಫಸ್ಟು RTPಯು ತನ್ನ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಕೊಡಬೇಕು. ಜೊತೆಗೆ ರೆಂಟಲ್ ಅಗ್ರಿಮೆಂಟ್ ಕೊಡಬೇಕು. ವ್ಯಾಪಾರ ಸ್ಥಳವನ್ನು ಪ್ರಾರಂಭ ಮಾಡ್ತಾಯಿದ್ರು, ಸ್ವಂತ ಬಿಲ್ಡಿಂಗ್ ಆದರೆ ಕೊಡೋ ಅವಶ್ಯಕತೆ ಇಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಕೊಟ್ಟರೆ ಸಾಕು. ಅಥವಾ ಬಾಡಿಗೆಯಿಂದ ಬೇರೆಯವರು ವ್ಯಾಪಾರ ಮಾಡ್ತಕ್ಕಂಥ ಅಥವಾ ಬೇರೆಯವರು ಕಟ್ಟಿಸಿರ್ತಕ್ಕಂಥ ಬಿಲ್ಡಿಂಗನ್ನು ಅದರಲ್ಲಿ ತಾನು ವ್ಯಾಪಾರ ಮಾಡೋಕ್ಕೆ ಬಾಡಿಗೆ ತೆಗೆದುಕೊಂಡಿದ್ರೆ ರೆಂಟಲ್ ಅಗ್ರಿಮೆಂಟ್ ಕೊಡಬೇಕು. ಆ ನಂತರ ಎಲೆಕ್ಟ್ರಿಸಿಟಿ ಬಿಲ್ ಕೊಡಬೇಕು, ತನ್ನ ಆಧಾರ್ ಕಾರ್ಡ್ ಕೊಡಬೇಕು, ಪಾನ್ ಕಾರ್ಡ್ ಕೊಡಬೇಕು, ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು, ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು, ವ್ಯಾಪಾರ ಸ್ಥಳ ನಡೆಸುವ ವಿಳಾಸ ಸಂಪೂರ್ಣವಾಗಿ ಕರೆಕ್ಟಾಗಿ ಕೊಡಬೇಕು, ಪಿನ್ ಕೋಡ್ ಸಮೇತ. ತಪ್ಪು ಮಾಹಿತಿ ಕೊಡಬಾರ್ದು. ತಪ್ಪು ಮಾಹಿತಿ ಕೊಟ್ಟಲ್ಲಿ ತಾನೇ ಬಾಧ್ಯನು, ಯಾವಾಗಾದರೂ ಸಿಕ್ಕಾಕೊಳ್ತಾನೆ. ತಪ್ಪು ಮಾಹಿತಿ ಕೊಟ್ಟರೆ ಕೆಲಸ ಮಾಡೋರಿಗೆ ತೊಂದರೆ. ತಪ್ಪು ಮಾಹಿತಿ ಕೊಡಬಾರ್ದು. ವ್ಯಾಪಾರ ಸ್ಥಳದ ಸಂಪೂರ್ಣ ವಿಳಾಸ ಕೊಡಬೇಕು, ತನ್ನ ಮೊಬೈಲ್ ನಂಬರ್, ಮೇಲ್ ಐಡಿ ಕೊಡಬೇಕು, ಫೋಟೋವನ್ನು ಕೊಡಬೇಕು. ಹಾಗೂ ವ್ಯಾಪಾರ ಸಂಸ್ಥೆ ಹೆಸರನ್ನು ಹೇಳಬೇಕು, ನಮೂದಿಸಬೇಕು. ವ್ಯಾಪಾರ ಸಂಸ್ಥೆ ಹೆಸರು ಏನು ಹೆಸರು ಅಂತಕ್ಕಂಥದ್ದು ನಮೂದಿಸಬೇಕು. ಈ ಎಲ್ಲ ಮಾಹಿತಿಯನ್ನು ಕೊಟ್ಟ ಮೇಲೆ GST ರಿಜಿಸ್ಟ್ರೇಷನ್ನು ಸಂಪೂರ್ಣ ಕರೆಕ್ಟಾಗಿದ್ದರೆ ರಿಜಿಸ್ಟ್ರೇಷನ್ನು GST ನಂಬರ್ ಅಂತಂದೇಳಿ ಜನರೇಟಾಗಿ ಬರುತ್ತೆ. ಆ ನಂಬರು ತನ್ನ ಪಾನ್ ಕಾರ್ಡ್ ಏನು ಕೊಟ್ಟಿರ್ತಾನಲ್ಲ, ಆ ಪಾನ್ ಕಾರ್ಡಿಗೆ ಬಲಗಡೆ 3 ಅಕ್ಷರಗಳು ಮತ್ತು 29 ಅಂತಕ್ಕಂಥ ಸ್ಟೇಟ್ ವೈಸ್ GST ಕಾಮನ್ ನಂಬರ್, ಕೋಡ್ ನಂಬರ್ ಏನು ಮಾಡಿರ್ತೀವಿ. 29 ಅಂತಂದರೆ ಉದಾಹರಣೆಗೆ ಡೆಲ್ಲಿದು 07 ಅಂತ ಇರುತ್ತೆ, ಕರ್ನಾಟಕದ್ದು 29, ತಮಿಳುನಾಡಿಂದು ಬೇರೆ, ಆಂಧ್ರ ಪ್ರದೇಶದ ಬೇರೆ 37, 3 ಅಟ್ಲೀಸ್ಟ್ 21, 11, 9 ಏನೋ ಇರ್ತವೆ. 29ಇಂದ ಆ ಒಂದು GST ನಂಬರ್ ಸುಮಾರು 15 ನಂಬರ್ಗಳು, ಸಂಖ್ಯೆಗಳೆಲ್ಲ ಸೇರಿ GST ನಂಬರ್ ಜನರೇಟಾಗಿ ಬರುತ್ತೆ. ಆ ಸರ್ಟಿಫಿಕೇಟ್ನ ತಾನು ಬಿಸ್ನೆಸ್ ಮಾಡ್ತಕ್ಕಂಥ ಸ್ಥಳದಲ್ಲಿ ಹಾಕಿರಬೇಕು. ಆ ಸರ್ಟಿಫಿಕೇಟು ಮತ್ತು ಬೋರ್ಡನ್ನು ಬರೆದಿರ್ತಕ್ಕಂಥ ಸ್ಟೋರ್ಗೆ ಆ GST ನಂಬರ್ನ ಡಿಸ್ಪ್ಲೇ ಮಾಡಿರಬೇಕು. ಮಾಡಿಲ್ಲ ಅಂದರೆ 50,000 ರೂಪಾಯಿ ಪೆನಾಲ್ಟಿ ಇದೆ. ಸರ್ಟಿಫಿಕೇಟ್ ನೇತಾಕಿಲ್ಲ ಅಂದರೆ 50,000 ರೂಪಾಯಿ ಪೆನಾಲ್ಟಿ ಇದೆ.
ಅಂಡರ್ ಸೆಕ್ಷನ್ GST ಆ್ಯಕ್ಟ್, ಸೆಕ್ಷನ್ KGST ಆ್ಯಕ್ಟ್ 2017 ಅಂಡರ್ ಸೆಕ್ಷನ್ 125 ಅಡಿಯಲ್ಲಿ, ಸೆಕ್ಷನ್ 122, 123, 124, 125 ಪೆನಾಲ್ಟಿ ಬಗ್ಗೆ ಹೇಳ್ತವೆ. ನಿಜ ಇದು ನೋಡಿ. ಸರ್ಕಾರಕ್ಕೆ ರೆವೆನ್ಯೂ ಬರ್ತಕ್ಕಂಥ ಒಂದು ದಾರಿಯಲ್ಲಿ ತಪ್ಪಿಸ್ಕೊಳ್ಳೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು GST ರಿಜಿಸ್ಟ್ರೇಷನ್ ಪ್ರೊಸೆಸ್. ಆಧಾರ್ ಕಾರ್ಡು, ಪಾನ್ ಕಾರ್ಡು ಜೊತೆಗೆ ಬ್ಯಾಂಕ್ ಡೀಟೇಲ್ಸು, ಟ್ಯಾಕ್ಸ್ ಪೇಡ್ ರಿಸಿಪ್ಟು, ರೆಂಟಲ್ ಅಗ್ರಿಮೆಂಟು, ಮೊಬೈಲ್ ನಂಬರ್, ಇಮೇಲ್ ID, ಫೋಟೋ, ಇನ್ನೇನಾದರೂ ಕನ್ಸರ್ನ್ ರಿಲೇಟೆಡ್ ಅಗ್ರಿಮೆಂಟ್ಸ್ಗಳು ಇದ್ದರೆ ಅಗ್ರಿಮೆಂಟ್ಸ್ಗಳು, ವ್ಯಾಪಾರ ಸಂಸ್ಥೆ ವಿಳಾಸ ಮತ್ತು ಹೆಸರು, ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟು ರಿಜಿಸ್ಟ್ರೇಷನನ್ನು ತಗೋಬೇಕಾಗತ್ತೆ. ಇದು GST ರಿಜಿಸ್ಟ್ರೇಷನ್ ಪ್ರೊಸೆಸ್. ಇನ್ ಕೇಸ್ 40 ಲಕ್ಷ ಟರ್ನ್ ಓವರ್ ವ್ಯಾಪಾರ ವಹಿವಾಟು ಇಲ್ಲಪ್ಪ, ವಾರ್ಷಿಕ ವ್ಯಾಪಾರ ವಹಿವಾಟು ನಮ್ಮ 40 ಲಕ್ಷ ಇಲ್ಲ ಅಂತಂದರೆ GST ರಿಜಿಸ್ಟ್ರೇಷನ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ವೇಳೆ GST ರಿಜಿಸ್ಟ್ರೇಷನ್ ತೆಗೆದುಕೊಂಡ ಮೇಲೆ ರಿಟರ್ನ್ ಫೈಲ್ ಮಾಡಲೇಬೇಕು, 3B ರಿಟರ್ನ್ಸು. ವ್ಯಾಪಾರ ವಹಿವಾಟು ನಿಲ್ಲದಾಗಲೂ ರಿಟರ್ನ್ ಮಾಡಲೇಬೇಕು. ಇಲ್ಲಾಂತಂದರೆ ಮತ್ತೆ ಲೇಟ್ ಆದರೆ ಲೇಟ್ ಫೀ ಮತ್ತು ಇಂಟ್ರೆಸ್ಟ್ ಪೆನಾಲ್ಟಿ ತೊಗೊಳ್ಳೋ ಅವಕಾಶ ಇರುತ್ತೆ. ನೋಡಿ, ನಿಮ್ಮಿಂದ ಏನೇ ದುಡ್ಡು ಹೋದರೂ ಸರ್ಕಾರಕ್ಕೆ ಹೋಗೋದು. ಸರ್ಕಾರಕ್ಕೆ ರೆವಿನ್ಯೂ GST ಅಂತಕ್ಕಂಥದ್ದು ತೆರಿಗೆದಾಯಕ ವ್ಯಕ್ತಿಗಳಿಂದ ಸರ್ಕಾರಕ್ಕೆ ಹಣ ಸಂಗ್ರಹ ಮಾಡಿ ಸರ್ಕಾರ ತನ್ನ ಖರ್ಚು ವೆಚ್ಚಗಳಿಗೆ ಅದನ್ನು ಖರ್ಚು ಮಾಡುತ್ತೆ. ಇನ್ ಕೇಸ್ 40 ಲಕ್ಷ ಟರ್ನ್ ಓವರ್ ಮೇಲೆ ಇದ್ದರೆ GST ರಿಜಿಸ್ಟ್ರೇಷನ್ ಕಂಪಲ್ಸರಿ ತೆಗೆದುಕೊಳ್ಬೇಕಾಗತ್ತೆ. 2A ರಿಜಿಸ್ಟರ್ನಲ್ಲಿ ಪರ್ಚೇಸಲ್ಲಿ ಇನ್ವಾಯ್ಸ್ ನಂಬರ್ ಎಂಟ್ರಿ ಇರ್ತವೆ. R1 ಸೇಲ್ ರಿಜಿಸ್ಟರ್ನಲ್ಲಿ ಇನ್ವಾಯ್ಸ್ ನಂಬರ್ಸು ಇರ್ತವೆ. ಆದ್ದರಿಂದ ಎಲ್ಲ ಆನ್ಲೈನಲ್ಲಿ ದಾಖಲೆಗಳು ಇರೋದರಿಂದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟರೆ ರಿಜಿಸ್ಟ್ರೇಷನ್ನು ತೆಗೆದುಕೊಳ್ಬೇಕಾಗತ್ತೆ. ಸೊ ಈ 6 ನಿಮಿಷದ ಸ್ಕಿಟ್ಟಲ್ಲಿ ನಾನು ಬ್ರೀಫಾಗಿ ನನಗೆ ಗೊತ್ತಿದ್ದಂಗೆ ರಿಜಿಸ್ಟ್ರೇಷನ್ ಪ್ರೊಸೆಸ್ಸನ್ನು ನಾನು ಹೇಳಿದೆ. ಸೊ ಇನ್ನು ಈ ಸ್ಕಿಟ್ಟನ್ನು ಕಂಟಿನ್ಯೂ ಮಾಡೋದಾದರೆ, ನಾನು GSTR ಫೈಲ್ ಮಾಡದೆ ಹೋದಾಗ ಏನಾಗುತ್ತೆ, ಇಲಾಖೆ ವತಿಯಿಂದ ಯಾವ ಥರ ನೋಟಿಸ್ ಬರ್ತವೆ ಟ್ಯಾಕ್ಸ್ ಪೇಯರ್ಗೆ, ತೆರಿಗೆ ಜೊತೆಗೆ ಬಡ್ಡಿ ಮತ್ತು ದಂಡವನ್ನು ಸಹ ಕಟ್ಟಬೇಕಾಗುತ್ತೆ ಫೈಲ್ ಮಾಡದೆ ಹೋದಾಗ ಅನ್ನೋ ಕಾನ್ಸೆಪ್ಟನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಈಗ ಪ್ರತಿಯೊಬ್ಬರು R1 ಉದಾಹರಣೆಗೆ ಈ ಡಿಸೆಂಬರ್ R1 ಜನವರಿ 12-13 ಒಳಗಾಗಿ ಒಂದು ಡ್ಯೂ ಡೇಟು ಕಾಮನ್ ಪೋರ್ಟಲಲ್ಲಿ ಕೊಟ್ಟಿರ್ತಾರೆ, ಫೈಲ್ ಮಾಡಬೇಕು. ಅನಂತರ 20 ಪ್ರಸ್ತುತ ತಿಂಗಳ ತೆರಿಗೆಯನ್ನು 3B ರಿಟರ್ನ್ಸನ್ನು ಮುಂದಿನ ತಿಂಗಳ 20 ಮಾಡಲೇಬೇಕು. ಇಲ್ಲಂತಂದರೆ ಅದು ನಾನ್ ಫೈಲರ್ ಕೇಸಾಗಿ ಕನ್ಸಿಡರ್ ಆಗುತ್ತೆ. ಸೊ 6 ತಿಂಗಳು ಸತತ ನಾನ್ ಫೈಲರ್ ಆದರೆ ರಿಜಿಸ್ಟ್ರೇಷನ್ ಸುಮೋಟೋ ಕ್ಯಾನ್ಸಲೇಷನ್ ಆಗುತ್ತೆ. ಆ ಆಟೋ ಸುಮೋಟೋ ಕ್ಯಾನ್ಸಲೇಷನ್ ರಿವೋಕ್ ಮಾಡ್ಕೊಳ್ಳದೆ ಫೈಲ್ ಮಾಡೋಕ್ಕೆ ಬರಲ್ಲ. ರಿವೋಕ್ ಮಾಡ್ಕೊಂಡೆ ಫೈಲ್ ಮಾಡಿ ಸಂಪೂರ್ಣವಾಗಿ ಬಾಕಿ ಇರುವ ತೆರಿಗೆ ಜೊತೆಗೆ ದಂಡ ಮತ್ತು ಬಡ್ಡಿಯನ್ನು ಕಟ್ಟಿ ಸರ್ಕಾರಕ್ಕೆ ರಿವೋಕ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ಇನ್ ಕೇಸ್ ನಾನ್ ಫೇಲರ್ 3 ತಿಂಗಳಿಂದ ಸತತವಾಗಿ ಟ್ಯಾಕ್ಸ್ ಪೇಯರ್ ಇದನ್ನಪ್ಪ ಅಂತಂದರೆ ಆವಾಗ ಇಲಾಖೆ ಏನು ಮಾಡುತ್ತೆ, ನೋಟಿಸನ್ನು ಕೊಡುತ್ತೆ. ಸೊ 3 ತಿಂಗಳಿಗೆ ನೋಟಿಸನ್ನು ಪ್ರೀ ಇಂಟಿಮೇಷನ್ ಆಗಿ ಒಂದು 3A ನೋಟಿಸನ್ನು ಕೊಡುತ್ತೆ. ಫಸ್ಟ್ 3A ನೋಟಿಸ್ ಕೊಟ್ಟು 7 ದಿನ ನಂತರ ESMT 13 ನೋಟಿಸನ್ನು ಇಶ್ಯೂ ಮಾಡುತ್ತೆ. ಕಚೇರಿಯ ಇಲಾಖೆ ವತಿಯಿಂದ ESMT 13 ನೋಟಿಸು ಇಶ್ಯೂ ಮಾಡುತ್ತೆ. ಆ ESMT 13ನಲ್ಲಿ 18% ಇಂಟ್ರೆಸ್ಟ್ ಸೇರಿ ಟ್ಯಾಕ್ಸ್ ಜೊತೆಯಲ್ಲಿ ನೋಟಿಸ್ ಜಾರಿಯಾಗುತ್ತೆ ಟ್ಯಾಕ್ಸ್ ಪೇಯರ್ಗೆ. ಅನಂತರ 30 ದಿನಗಳ ನಂತರವೂ ಸಹ ಟ್ಯಾಕ್ಸ್ ಪೇಯರ್ ಕಟ್ಟದೆ ಹೋದರೆ, ರಿಟರ್ನ್ ಫೈಲ್ ಮಾಡದೆ ಹೋದರೆ 30 ದಿನಗಳ ನಂತರ ಒಂದು ಎಂಡೋರ್ಸ್ಮೆಂಟ್ ಇಶ್ಯೂ ಆಗುತ್ತೆ ಅಂಡರ್ ಸೆಕ್ಷನ್ 74 ಅಡಿಯಲ್ಲಿ. ಆ ಎಂಡೋರ್ಸ್ಮೆಂಟ್ ನಂತರ ಸುಮಾರು 7 ದಿನಗಳ ನಂತರ ಫೈನಲ್ ಆಗಿ DST 13 ಬ್ಯಾಂಕ್ ರಿಕವರಿಗೆ ಬ್ಯಾಂಕಿಗೆ ನೋಟಿಸ್ ಹೋಗುತ್ತೆ. ನೋಡಿ, ಇಲ್ಲಿಗೆಲ್ಲ ಇದೆ, ತೆರಿಗೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. DST 13ನಲ್ಲಿ ಬ್ಯಾಂಕಿಗೆ ನೋಟಿಸ್ ಹೋದಾಗ ಬ್ಯಾಂಕಿಂದ ಆನ್ಲೈನ್ ಪೇಮೆಂಟು ನೇರವಾಗಿ ಸರ್ಕಾರಕ್ಕೆ ಜಮಾ ಆಗುತ್ತೆ. ಸೊ ಅಲ್ಲಿ ತೆರಿಗೆ ಕಲೆಕ್ಷನ್ ಜೊತೆಗೆ, ಆ ತೆರಿಗೆ ಜೊತೆಗೆ ಟ್ಯಾಕ್ಸ್ ಜೊತೆಗೆ ಪೆನಾಲ್ಟಿ ಮತ್ತು ಇಂಟ್ರೆಸ್ಟನ್ನು ಸಹ ಸರ್ಕಾರಕ್ಕೆ ತೆರಿಗೆದಾಯಕ ವ್ಯಕ್ತಿ ಕಟ್ಟಿದಂಗೆ ಆಗುತ್ತೆ. ಅಲ್ಲಿಗೂ ಸಹ ಆ ನಾನ್ ಫೇಲರ್ ಕೇಸ ನಾನ್ ಫೇಲರ್ ಆಗಿ ಉಳಿಯುತ್ತೆ. ಅಲ್ಲಿಗೆ ಟರ್ನ್ ಓವರು
ವ್ಯಾಪಾರ ವಹಿವಾಟು ಟ್ಯಾಕ್ಸ್ ಪೇಯರ್ದು ನಿಂತು ಹೋಗುತ್ತೆ. ಆದ್ದರಿಂದ ರಿಟರ್ನ್ ಕಂಪಲ್ಸರಿ ಶುಡ್ ಬಿ ಡೂ ದ ರಿಟರ್ನ್ ವಿತಿನ್ ಡ್ಯೂ ಡೇಟ್ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ ದ ಬೈ ದ ಟ್ಯಾಕ್ಸ್ ಪೇಯರ್ ಮಾಡಲೇಬೇಕಾಗತ್ತೆ. ಈ ಥರದ ತೆರಿಗೆ ಜೊತೆಗೆ ಬಡ್ಡಿ ಮತ್ತು ದಂಡವನ್ನು ವಸೂಲಿ ಮಾಡ್ತಕ್ಕಂಥ ಪ್ರಕ್ರಿಯೆ ನಾನ್ ಫೈಲರ್ ಕೇಸ್ಗಳಲ್ಲಿ ಕಂಡುಬರ್ತದೆ. ಸೊ ಈ ಸ್ಕಿಟ್ಟನ್ನು ನಾನು ಮುಂದುವರೆದು 3A ನೋಟಿಸ್ ಬಗ್ಗೆ, ASMT 13 ಬಗ್ಗೆ, ಅಂಡರ್ ಸೆಕ್ಷನ್ 74 ಎಂಡೋರ್ಸ್ಮೆಂಟ್ ಬಗ್ಗೆ, DRC 13 ಬ್ಯಾಂಕ್ ಅಟ್ಯಾಚ್ಮೆಂಟ್ ರಿಕವರಿ ಬಗ್ಗೆ ನಾನು ಬ್ರೀಫಾಗಿ ಎಕ್ಸ್ಪ್ಲನೇಷನ್ ಮಾಡಿದೆ. ಇಲ್ಲಿಗೆ 10 ನಿಮಿಷ ಈ ಸ್ಕಿಟ್ ಆಯಿತು. ನೆಕ್ಸ್ಟ್ ಸ್ಕಿಟ್ಟಲ್ಲಿ ಇದೆ GST ಕಾನ್ಸೆಪ್ಟನ್ನು ತಗೊಂಡು ಇನ್ನು ಉಳಿದಂಥ ಪರಿಕಲ್ಪನೆಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.